ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು LBA ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಂದರೆ ಅದರಲ್ಲಿ 5th ಲೆಸನ್ನು 6th ಸ್ಟ್ಯಾಂಡರ್ಡ್ದು ಫಿಲ್ ದ ಬ್ಲ್ಯಾಂಕ್ಸು ಮತ್ತು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಥರ್ಡ್ ಮೈನ್ ನೋಡಿ, ಮ್ಯಾಚ್ ದ ಫಾಲೋಯಿಂಗ್. ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ ಆಫ್ ದ ಫಾಲೋಯಿಂಗ್. ಎಗೆ ಬಿನ ಮ್ಯಾಚ್ ಮಾಡಿ ಅಂತ. ಮೀಟರ್, ಸೆಂಟಿಮೀಟರ್, ಮಿಲಿಮೀಟರ್, ಕಿಲೋಮೀಟರ್. ಮೀಟರ್ ಅಂದರೆ ಅದರ ಸಿಂಬಲ್ಲು ಎಮ್, ಇದು ಆನ್ಸರು ಸಿ. ಫಸ್ಟ್ ಒನ್. ಸೆಂಟಿಮೀಟರ್ ಅಂದರೆ ಡಿ, ಸಿ ಎಮ್. ಮಿಲಿಮೀಟರ್ ಅಂದರೆ 0.1, 1 millimeter is equal to 0.1 centimeter. ಕಿಲೋಮೀಟರ್ ಅಂದರೆ 1000 ಮೀಟರ್. ಓಕೆನಾ? ಇದು ಸಹ ನಿಮಗೆ ಆನ್ಸರ್ ಸಿಗುತ್ತೆ 31st. ಇದನ್ನು ನೋಡ್ಕೊಳ್ಳಿ. ಸಿ ನೆಕ್ಸ್ಟ್. ರೆಫರೆನ್ಸ್ ಪಾಯಿಂಟರ್, ಫ್ಲೆಕ್ಸಿಬಲ್ ಮೆಜರಿಂಗ್ ಟೇಪ್, ಕಿಲೋಮೀಟರ್ ಸ್ಟೋನ್, ಮೋಷನ್. ಇದ್ರದ್ದೇನು ರೆಫರೆನ್ಸ್ ಪಾಯಿಂಟ್ ಅಂದರೆ ಡಿಟರ್ಮೈನ್ ಮೋಷನ್ ಆರ್ ರೆಸ್ಟ್. ಫ್ಲೆಕ್ಸಿಬಲ್ ಮೆಜರಿಂಗ್ ಟೇಪ್ ಅಂದರೆ ಯೂಸ್ ಟು ಮೆಜರ್ ಕರ್ವ್ಡ್ ಲೈನ್. ಏನು ಕರ್ವ್ಡ್ ಲೈನ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಕಿಲೋಮೀಟರ್ ಸ್ಟೋನ್ ಅಂದರೆ ಇಂಡಿಕೇಟ್ ಡಿಸ್ಟೆನ್ಸ್ ಫ್ರಮ್ ಡೆಲ್ಲಿ. ಮೋಷನ್ ಅಂದರೆ ಪೊಸಿಷನ್ ಚೇಂಜಸ್ ವಿತ್ ಟೈಮ್. ಸಿ ನೆಕ್ಸ್ಟ್. ಇಲ್ಲೂ ಸಹ ನಿಮ್ಗೆ ಆನ್ಸರ್ ಸಿಗುತ್ತೆ 32. ನೋಡ್ಕೊಳ್ಳಿ. ಹಾಗೆ 33. ಲೀನಿಯರ್ ಮೋಷನ್, ಸರ್ಕ್ಯುಲರ್ ಮೋಷನ್, ಆಸಿಲೇಟರಿ ಮೋಷನ್, ಮೋಷನ್ ಅಟ್ ರೆಸ್ಟ್. ಲೀನಿಯರ್ ಮೋಷನ್, ಸಿ ಕೊಕೊನಟ್ ಫಾಲಿಂಗ್ ಫ್ರಮ್ ಎ ಟ್ರೀ. ಮರದಿಂದ ನೇರವಾಗಿ ಭೂಮಿಗೆ ಬೀಳ್ತಕ್ಕಂತಹ ಒಂದು ತೆಂಗಿನಕಾಯಿ ಮರದಿಂದ ಬೀಳೋ ಅಂಥದ್ದು ಲೀನಿಯರ್ ಮೋಷನ್ಗೆ ಉದಾಹರಣೆ. ಸರ್ಕ್ಯುಲರ್ ಮೋಷನ್ಗೆ ಉದಾಹರಣೆ ಮೋಷನ್ ಆಫ್ ಟಿಪ್ ಆಫ್ ಎ ಬ್ಲೇಡ್ ಆಫ್ ಎ ಫ್ಯಾನ್. ಇದು ಆಸಿಲೇಟರಿ ಮೋಷನ್ಗೆ ಮೋಷನ್ ಆಫ್ ಸ್ವಿಂಗ್, ಬಿ. ಇನ್ನು ಲಾಸ್ಟ್ ಒನ್ ಮೋಷನ್ ಅಟ್ ರೆಸ್ಟ್, ಮೋಷನ್ ಆಫ್ ಟಿಪ್ ಆಫ್ ನೀಡಲ್ ಆಫ್ ಕ್ಲಾಕ್. ಇದು ಇಲ್ಲೂ ಸಹ ಆನ್ಸರ್ ಕೊಟ್ಟಿರ್ತಾರೆ ನೋಡಿ. 33 CD BA. ಸಿ ನೆಕ್ಸ್ಟ್ 35. ಡಿಸ್ಟೆನ್ಸ್ ಬಿಟ್ವೀನ್ ಡೆಲ್ಲಿ ಆ್ಯಂಡ್ ಲಕ್ನೋ. ಏನು ಡೆಲ್ಲಿಯಿಂದ ಲಕ್ನೋಗೆ ಕಿಲೋಮೀಟರಾ ಮೀಟರಾ? ಕಿಲೋಮೀಟರ್ ಅಲ್ವಾ? ತುಂಬ ದೂರದ ಒಂದು ಡಿಸ್ಟೆನ್ಸನ್ನು ಅಂತರವನ್ನು ಅಳಿಬೇಕು ಅಂದರೆ ಅಲ್ಲಿಂದ ಅಲ್ಲಿಗೆ ಯಾವುದು ಮಿಲಿಮೀಟರ್ ಸೆಂಟಿಮೀಟರ್ ಎಲ್ಲ ಬರಲ್ಲ, ಕಿಲೋಮೀಟರ್. ಥಿಕ್ನೆಸ್ ಆಫ್ ಎ ಕಾಯಿನ್, ಒಂದು ನಾಣ್ಯದ ಒಂದು ಥಿಕ್ನೆಸ್, ಅದರ ದಪ್ಪ ಎಷ್ಟಿದೆ ಅಂತ, ಎಷ್ಟು ಮಿಲಿಮೀಟರಲ್ಲಿ ಅಳಿಬೋದು. ಅದೇ ರೀತಿ ಲೆಂತ್ ಆಫ್ ಎನ್ ಎರೇಸರ್, ಸೆಂಟಿಮೀಟರ್. ಒಂದು ಎರೇಸರ್ನ ಲೆಂತ್ ಸೆಂಟಿಮೀಟರ್ನಲ್ಲಿ ಅಳಿಬೋದು. ಹಾಗೆ ಲೆಂತ್ ಆಫ್ ಸ್ಕೂಲ್ ಗ್ರೌಂಡ್ ಲೆಂತ್ ಮೀಟರಲ್ಲಿ ಅಳಿಬೋದು. ಆಯ್ತಾ? ಸಿ ನೆಕ್ಸ್ಟ್. ಆನ್ಸರ್ ದ ಕ್ವೆಶನ್ಸ್ ಇನ್ 1 sentence. ಒಂದು 1 mark ಕ್ವೆಶನ್ ಆ್ಯಂಡ್ ಆನ್ಸರ್ಸ್ನ ನೋಡೋಣ. ವಾಟ್ ಡು ಯು ಮೀನ್ ಬೈ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಮೆಜರ್ಮೆಂಟ್? ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಮೆಜರ್ಮೆಂಟ್ ಅಂದರೆ ಅದರ ಅರ್ಥ ಏನು ಅಂತೇಳಿ. ದ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಮೆಜರ್ಮೆಂಟ್ ಆಫ್ specific physical quantity is that regardless of who measures it, where it is measured, or how many times it is measured, will always yield the same value. This answer. See next 31. What is the purpose of having standard units of measurement? Standard units of measurement na purpose, adra uddesha enu anta kelidare. See, the purpose of having standard unit of measurement is to provide a consistent and universally accepted way to measure and communicate lengths, thereby reducing confusion in trade, travel and scientific research. ಅರ್ಥ ಆಯ್ತಾ? ಸಿ ನೆಕ್ಸ್ಟ್ 37 ನೋಡಿ. ವಾಟ್ ಈಸ್ ದ ಲೆಂತ್ ಆಫ್ 1 section between 2 consecutive big marks on a 15 centimeter
scale. The length of one section between two consecutive big mark on a 15 centimeter scale is 1 centimeter. See next 38. How many millimeters are there in 1 centimeter? 1 centimeter ನಲ್ಲಿ ಎಷ್ಟು ಮಿಲಿಮೀಟರ್ಗಳನ್ನು ಹೊಂದಿರುತ್ತೆ? It is 10 millimeters in 1 centimeter. 10 centimeter 10 ಮಿಲಿಮೀಟರ್ ಅಂದರೆ 1 ಸೆಂಟಿಮೀಟರ್ಲಿ 10 ಮಿಲಿಮೀಟರ್ಗಳನ್ನು ಹೊಂದಿರುತ್ತದೆ. 39. ಡಿಸ್ಕ್ರೈಬ್ ದ ಕರೆಕ್ಟ್ ವೇ ಟು ರೀಡ್ ಎ ಸ್ಕೇಲ್. ಒಂದು ಸ್ಕೇಲನ್ನು ಕರೆಕ್ಟಾಗಿ ಸರಿಯಾದ ರೀತಿಯಲ್ಲಿ ಡಿಸ್ಕ್ರೈಬ್ ಮಾಡೋದು ಹೇಗೆ? The scale should be placed in contact with the object and the observer's eye should be positioned directly above the point being measured to avoid parallax error. ಎಲ್ಲ ಆನ್ಸರ್ಸ್ ಎಲ್ಲ ತುಂಬ ಸಿಗ್ತಾ ಇದೆ. ಡಿಫೈನ್ ಮೋಷನ್ ಅಂದರೆ ಏನು? ತುಂಬ ಶಾರ್ಟ್ ಆಗಿದೆ, ನೀಟಾಗಿ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು 40 ಬಿಟ್ಟೆ ನೋಡಿ. ಎಕ್ಸ್ಪ್ರೆಸ್ 1.5 ಕಿಲೋಮೀಟರ್ ಇನ್ ಮೀಟರ್. 1.5 ಕಿಲೋಮೀಟರ್ನ ಮೀಟರಲ್ಲಿ 1.5 ಕಿಲೋಮೀಟರ್ ಇಸ್ ಈಕ್ವಲ್ ಟು 1.5 ಇಂಟು 1000 ಮೀಟರ್ ಇಸ್ ಈಕ್ವಲ್ ಟು 1500 ಮೀಟರ್ಸ್. ಈ ರೀತಿ ಎಕ್ಸ್ಪ್ರೆಸ್ ಮಾಡೋದು. ನೆಕ್ಸ್ಟ್ ಡಿಫೈನ್ ಮೋಷನ್ 41ಗೆ ಆನ್ಸರು ಮೋಷನ್ ಇಸ್ ದ ಚೇಂಜ್ ಇನ್ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್ ವಿತ್ ಟೈಮ್ ಫ್ರಮ್ ಎ ರೆಫರೆನ್ಸ್ ಪಾಯಿಂಟ್. ರೆಫರೆನ್ಸ್ ಪಾಯಿಂಟಿಂದ ತನ್ನ ಸ್ಥಾನವನ್ನು ಬದಲಾಯಿಸುವ ಒಂದು ವಸ್ತುವಿನ ಸ್ಥಾನ ಬದಲಾವಣೆ ಆಗೋದಕ್ಕೆ ಮೋಷನ್ ಅಂತೇಳಿ ಕರೀತಾರೆ. ಇದಿಷ್ಟು ಒನ್ ವರ್ಡ್ ಕ್ವಶನ್ ಆ್ಯಂಡ್ ಆನ್ಸರ್ಸು. ಸಿ ನೆಕ್ಸ್ಟ್ ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ಈ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಟ್ರೂನಾ ಫಾಲ್ಸಾ ಅದನ್ನು ನೋಡೋಣ. An object can be in motion with respect to one reference point and rest with respect to another. 42 true. ಅದೇ ರೀತಿ 43 a flexible measuring tape is not useful for measuring curved lines. ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥ ಮೆಜರಿಂಗ್ ಟೇಪು ಮೆಜರಿಂಗ್ ಕರ್ವ್ಡ್ ಲೈನ್ನ ಬಳಸೋದಕ್ಕೆ ಉಪಯುಕ್ತ ಅಲ್ಲ ಅಂತ ಕೊಟ್ಟಿದ್ದಾರೆ. 43 ಫಾಲ್ಸ್. ಯಾಕೆ? ಉಪಯೋಗಕ್ಕೆ ಬರುತ್ತೆ, ಅದು ಫ್ಲೆಕ್ಸಿಬಲ್ ಆಗಿರೋದ್ರಿಂದ ಕರ್ವ್ಡ್ ಲೈನನ್ನು ಆರಾಮಾಗಿ ಮೆಷರ್ ಮಾಡ್ಬೋದು. 44 ದ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್ ಡಸ್ ನಾಟ್ ಚೇಂಜ್ ಇಫ್ ಇಟ್ಸ್ ಅಟ್ ರೆಸ್ಟ್. ಟ್ರೂ. ನೆಕ್ಸ್ಟ್ 45 kilometer stones help travelers understand how far they are from their destination. True. An object at rest is always stationary with respect to all reference points. 46 false. Circular motion is a type of linear motion. False. ಸರ್ಕ್ಯುಲರ್ ಮೋಷನ್ ಅಂದರೆ ಈ ರೀತಿ ಸುತ್ತುತ್ತೆ. ಲೀನಿಯರ್ ಅಂದರೆ ಸ್ಟ್ರೇಟ್ ಲೈನಲ್ಲಿ ಇರುತ್ತೆ, ಅದು ಒಂದು ವಿಧದ ಲೀನಿಯರ್ ಮೋಷನ್ ಅಂತ ಕೊಟ್ಟಿದ್ದಾರೆ. ಫಾಲ್ಸ್. 48 ಆಸಿಲೇಟರಿ ಮೋಷನ್ ಆ್ಯಂಡ್ ಸರ್ಕ್ಯುಲರ್ ಮೋಷನ್ ಆರ್ ಪಿರಿಯಾಡಿಕ್ ಮೋಷನ್ ಇನ್ ಸಮ್ ಕೇಸಸ್. ಟ್ರೂ. ಅದೇ ರೀತಿ ದ ಮೋಷನ್ ಆಫ್ ಎ ಪೆಂಡುಲಮ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಲೀನಿಯರ್ ಮೋಷನ್. ಫಾಲ್ಸ್. ಲೀನಿಯರ್ ಮೋಷನ್ ಅಂದರೆ ಸ್ಟ್ರೇಟ್ ಇರುತ್ತೆ, ಪೆಂಡುಲಮ್ ಅಂದರೆ ಹೀಗಿರುತ್ತೆ, ಅದೆರಡು ಈಕ್ವಲ್ ಅಲ್ಲ. ಫಾಲ್ಸ್. ಇಸ್ ನಾಟ್ ಅನ್ ಎಕ್ಸಾಂಪಲ್. ಅದು ಪೆಂಡುಲಮ್ ಪೆಂಡುಲಮ್ಮು ಲೀನಿಯರ್ ಮೋಷನ್ಗೆ ಎಕ್ಸಾಂಪಲ್ ಅಲ್ಲ, ತಪ್ಪು. 1 ಕಿಲೋಮೀಟರ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಎಷ್ಟು ಮಿಲಿಮೀಟರ್ನ ಕೊಟ್ಟಿದ್ದಾರೆ, 50. ಟ್ರೂ. See next. Answer the question in 4 or 5 sentences. 4-5 ವಾಕ್ಯದಲ್ಲಿ ಉತ್ತರಿಸಿ. 4 marks question and answers ನ ಕೊಟ್ಟಿದ್ದಾರೆ. 51 ನೋಡೋಣ. Motion and rest are relative. Justify. ಮೋಷನ್ ಮತ್ತು ರೆಸ್ಟ್ ಅನ್ನೋದು ರಿಲೇಟಿವ್. ಆನ್ಸರ್ ವಿತ್ ಇನ್ ಎಕ್ಸಾಂಪಲ್. ಎಕ್ಸಾಂಪಲ್ ಮೂಲಕ ಆನ್ಸರ್ ಮಾಡಿ ಅಂತ ಕೇಳಿದರೆ. 51 ಸ್ವಲ್ಪ ಲಾಂಗ್ ಆನ್ಸರ್ಸ್ ಇದೆ ಇದೆಲ್ಲ. Motion and rest are indeed
relative concepts, meaning that whether an object is in motion or rest depends on the observed frame. For reference, ಉದಾಹರಣೆಗೆ examples, consider a train moving at a constant speed on a straight track. To passengers sitting inside the train, everything inside the train, like a cup on the table, appears to be rest. However, it to be observed standing outside the train on the platform, the same cup is moving along with the train. Thus, the cup is rest relative to the passenger, but the motion relative to the observed on the platform. This illustrates that motion and rest are not absolute; they depend on the observer's point of view. ಇದಿಷ್ಟು ಆನ್ಸರು. ಅಂದರೆ ನಾವು ಟ್ರೈನಲ್ಲಿ ಚಲಿಸ್ತಿರ್ಬೇಕಾದ್ರೆ ಇದನ್ನು ಲಿಸನ್ ಮಾಡ್ಬೇಕಾದ್ರೆ ಹೇಳ್ತೀವಿ, ಒಳಗೆ ಕೂತಿರ್ತಕ್ಕಂಥವ್ರು ಹೊರಗಿಂದ ನೋಡಿದ್ರೆ ನಮಗೆ ನಾವು ಆರಾಮಾಗಿ ಕೂತೀವಿ, ಟ್ರೈನ್ ಚಲಿಸ್ತಿಲ್ಲ, ಹೊರಗಡೆ ಇರ್ತಕ್ಕಂಥ ಕಪ್ ಆಫ್ ಟೀ ಅದು ಮೂವ್ ಆಗ್ತಿದೆ ಅನಿಸುತ್ತೆ. ಅದು ಹೊರಗಡೆಯಿಂದ ಒಳಗೆ ನೋಡಿದವ್ರಿಗೆ ಅದು ಮೂವಿಂಗಲ್ಲಿದೆ ಅಂತ ಕಾಣುತ್ತೆ. ನೆಕ್ಸ್ಟ್ 52, ಎಕ್ಸ್ಪ್ಲೈನ್ ಟೈಪ್ಸ್ ಆಫ್ ಮೋಷನ್ ವಿತ್ ಎಕ್ಸಾಂಪಲ್. ಚಲನೆಯ ವಿಧಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಎಷ್ಟು ಟೈಪ್ಸ್ ಆಫ್ ಮೋಷನ್ ಇದೆ? ಲೀನಿಯರ್ ಮೋಷನ್ 5 types: circular motion, oscillatory motion, periodic motion and rotational motion. ಇದಿಷ್ಟು 5 types of motion ಇದೆ. ವಿತ್ ಎಕ್ಸಾಂಪಲ್ಸ್ ಅಂದರೆ ಲೀನಿಯರ್ ಮೋಷನ್ ಅಂದರೆ ದಿಸ್ ಸರ್ಕಸ್ ವೆನ್ ಆಬ್ಜೆಕ್ಟ್ಸ್ ಮೂವ್ಸ್ ಅಲಾಂಗ್ ಎ ಸ್ಟ್ರೇಟ್ ಪಾತ್. ಈ ಲೀನಿಯರ್ ಮೋಷನ್ ಅಂದರೆ ನೇರವಾದ ಸರಳ ರೇಖಾತ್ಮಕ ಚಲನೆ ಅಂತೇಳಿ ಕರೀತಾರೆ. ನೇರವಾಗಿ ಒಂದು ಮರದಿಂದ ಹಣ್ಣು ನೇರವಾಗಿ ಕೆಳಗೆ ಬೀಳುವಂಥದ್ದು. ಉದಾಹರಣೆಗೆ ಕಾರ್ ಡ್ರೈವಿಂಗ್ ಡೌನ್ ಎ ಸ್ಟ್ರೇಟ್ ರೋಡ್ ಆರ್ ಎ ಪರ್ಸನ್ಸ್ ವಾಕಿಂಗ್ ಇನ್ ಸ್ಟ್ರೇಟ್ ಲೈನ್. ರೋಡ್ನಲ್ಲಿ ಒಂದು ಕಾರು ನೇರವಾಗಿ ಚಲಿಸುವಂಥದ್ದು, ನೇರವಾಗಿ ಒಬ್ಬ ವ್ಯಕ್ತಿ ವಾಕ್ ಮಾಡ್ಕೊಂಡು ಹೋಗುವಂಥದ್ದು ಉದಾಹರಣೆ. ಸರ್ಕ್ಯುಲರ್ ಮೋಷನ್, ದಿಸ್ ಟೈಪ್ ಆಫ್ ಮೋಷನ್ ಹ್ಯಾಪನ್ಸ್ ವೆನ್ ಅನ್ ಆಬ್ಜೆಕ್ಟ್ ಮೂವ್ಸ್ ಅಲಾಂಗ್ ಎ ಸರ್ಕ್ಯುಲರ್ ಪಾತ್. ಸರ್ಕ್ಯುಲರ್ ಮೋಷನ್ ಅಂದರೆ ಸುತ್ತು ಒಂದೇ ಪಥದಲ್ಲಿ ಮತ್ತು ಅದೇ ಪಥದಲ್ಲಿ ಚಲಿಸುವಂಥದ್ದು. ಎಕ್ಸಾಂಪಲ್, ಎ ಬೈಸಿಕಲ್ ವೀಲ್, ಸೈಕಲ್ನ ಚಕ್ರ, ಸ್ಪಿನ್ನಿಂಗ್ ಆರ್ ಎ ಚೈಲ್ಡ್ ಆನ್ ಎ ಮೆರಿಗೋ ರೌಂಡ್, ಅದೇ ಸುತ್ತನೇ ಇರುತ್ತೆ ನೋಡಿ ಮೆರಿಗೋ ರೌಂಡ್. ಅದು example. Oscillatory motion, in oscillatory motion an object moves back and forth around a fixed position. ಒಂದು ಫಿಕ್ಸ್ಡ್ ಪೊಸಿಷನ್ ಈ ರೀತಿ ಇರುತ್ತೆ, ಈ ರೀತಿ ಎಡಕ್ಕೆ ಬಲಕ್ಕೆ ಅದೇ ಜಾಗದಲ್ಲಿ ಈ ರೀತಿ ಚಲಿಸ್ತಾ ಇರುತ್ತೆ. ದೆನ್ ಆಸಿಲೇಟರಿ ಮೋಷನ್ ಅಂತಾರೆ. ಫಾರ್ ಎಕ್ಸಾಂಪಲ್, ಸ್ವಿಂಗ್ ಮೂವಿಂಗ್ ಬ್ಯಾಕ್ ಆ್ಯಂಡ್ ಫೋರ್ತ್ ಆರ್ ಎ ಪೆಂಡುಲಮ್ ಸ್ಪಿನ್ನಿಂಗ್. Fourth one, periodic motion. This is a type of motion that repeats itself after a fixed interval of time. Example, the motion of a clock's hands or vibration of a guitar string. Rotational motion, this occurs when an object spins around an axis. Example, the earth rotating on its axis or a spinning tops. See next 50. This 52 2 ಅಂದರೆ ನಿಮಗೆ 4 ಮಾರ್ಕ್ಸ್ ಕ್ವಶನ್ಸು ಎರಡನ್ನ ಕೊಟ್ಟಿದ್ದಾರೆ. ಇನ್ನೆಲ್ಲ ಸಿಂಪಲ್ ಆಗಿ ಚೂಸ್ ದಿ ಕರೆಕ್ಟ್ ಆನ್ಸರು, ಟ್ರೂ ಆರ್ ಫಾಲ್ಸು 1 ಮಾರ್ಕ್ ಕ್ವಶನ್ಸ್ನ ಕೊಟ್ಟಿದ್ದಾರೆ. ತುಂಬ ಈಸಿ ಇದೆ, ತುಂಬ ಏನು ನೀವು ಕಷ್ಟಪಡೋವಾಗಿಲ್ಲ. ಈ ಲೆಸನ್ನ ಆರಾಮಾಗಿ LBA ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನೋಟ್ಸ್ ಮಾಡಿಕೊಂಡು ನಾನು ಲೆಸನ್ ಮಾಡ್ಬೇಕಾದ್ರೆ ಕೊಟ್ಟಿರ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನು ಅಡಿಷನಲ್ ಕ್ವಶನ್ಸ್ ಆಗಿ ಬರ್ಕೊಂಡು ಆರಾಮಾಗಿ ಓದ್ಕೊಂಡು ಸ್ಕೋರ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಅವ್ರಿಗೂ ಸಹ ಶೇರ್ ಮಾಡಿ. ಅವರು ಸಹ LBA ನೋಟ್ಸನ್ನು ಮಾಡಿಕೊಂಡು ಇದೇ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನಿಮಗೆ ಎಕ್ಸಾಮಲ್ಲಿ ಕೊಡೋದು. ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಕೇಳೋದು ತುಂಬ ಕಡಿಮೆ, ಹಾಗಾಗಿ LBA ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನಿಮಗೆ ಸಾಲ್ವ್ ಮಾಡಿದ್ದೀನಿ. ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲ್ಲ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ, ಡೈಲಿ ನಾ ಆಗ್ತಕ್ಕಂಥ ಕ್ಲಾಸಸ್ದು ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ದೆನ್ ನೀವು ಇನ್ನೂ ಹೆಚ್ಚಿಗೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು ಅಬ್ಜೆಕ್ಟಿವ್ ಟೈಪಲ್ಲಿ ಲೆಸನ್ ವೈಸ್ ಮಾಡಿರೋದು ಅಂದರೆ ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಇನ್ನೊಂದು ಚಾನಲ್ ಇದೆ, ಅದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ಅಲ್ಲಿಗೆ ವಿಸಿಟ್ ಮಾಡಿ. ಅಲ್ಲಿ ಚಾಪ್ಟರ್ ವೈಸು ನಿಮ್ಗೆ ಇನ್ನೂ ಹೆಚ್ಚು ಲೈನ್ ಟು ಲೈನ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡಿದ್ರೆ ಸಿಗುತ್ತೆ. ಆ್ಯಂಡ್ ಪ್ಲೇ ಲಿಸ್ಟ್ನ ಚೆಕ್ ಮಾಡಿದ್ರೆ ನಿಮಗೆ ಈ ಲೆಸನ್ನ ಎಕ್ಸ್ಪ್ಲನೇಷನ್ನ ನಾನು ಸ್ವಲ್ಪನೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅರ್ಥ ಮಾಡ್ಕೋಬೋದು. ಆ ಪಾಠವನ್ನು ನೀವು ಕೇಳ್ಬೋದು, ಆಮೇಲೆ ಈ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗೆ ನೀವೇ ಆನ್ಸರ್ ಮಾಡ್ಬೋದು ಏನಾದರೂ ಡೌಟ್ಸ್ ಇದ್ದರೆ. ಓಕೆನಾ? Okay, my dear student, thank you.